ಕೇಳಿಸ್ಕೊಂಡ್ರಿ ಹಲವು ವಿಚಾರಗಳು ಸರ್. ವಾದ್ರನ್ ಬಗ್ಗೆ ಬರುತ್ತೆ. ಇಲ್ಲ ಸ್ಟೋರಿ ಹೆಂಗಿದೆ ನಿಮ್ಗೇನು ಅನಿಸ್ತು? ಈ ಮುಟ್ಟಾಳ ಈಗ ಬ್ರೀಫ್ ಮಾಡಿದಲ್ಲ, ಇವನು ಅನ್ಎಜುಕೇಟೆಡ್ ಬ್ರೂಟ್ ಇವನು. ಇದನ್ನು ಬ್ರೀಫ್ ಮಾಡಿದಾಗ ನಿನ್ಗೆ ಅನಿಸಿಲ್ವಾ ಸರಿ ಏನು ನಾಲೆಜ್ ಇದೆ ಮನುಷ್ಯನಿಗೆ, ಎಷ್ಟು ಫ್ಲೋಲೆಸ್ ಫ್ಲೋಲೆಸ್ ಟಿಕ್ 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 ಅಂತ. ಹೆಂಗಂದ್ರೆ ಅದು 770 ಗ್ರಾಮು, 12 ಮೂರ್ತಿಗಳು, ಕರೆಕ್ಟ್. ಅದರ ವ್ಯಾಲ್ಯೂ ಕಲ್ಕತ್ತಾದಿಂದ ಹೆಂಗೆ ಬಂತು, ಯಾರು CCTV ಹಾಕಿದ್ರು, ಅದರ ಮಧ್ಯೆ ಅದನ್ನು ಯಾರಿಗೆ ಮಾರಿದ್ರು ಗೊತ್ತಾ? ಕಾಂಗ್ರೆಸ್ಸಿನ ಪ್ರಿಯಾಂಕಾ ವಾದ್ರಾ ಅವರ ಗಂಡ ರಾಬರ್ಟ್ ವಾದ್ರಾ ಅವರಿಗೆ ಧರ್ಮಸ್ಥಳದಿಂದ ಆಂಟಿಕ್ ಪೀಸ್ಗಳನ್ನು ಎಲ್ಲಿಂದ ಕದ್ದುಕೊಂಡು ಹೋಗಿದ್ದು, ಎಲ್ಲಿ? ಮೂಡುಬಿದ್ರೆ ಸಾವಿರ ಕಂಬ ಬಸದಿಯಿಂದ ಹೋದ ಮೂರ್ತಿಗಳನ್ನು ಇವರೇ ಕತ್ತಿಸ್ಬಿಟ್ಟು 30,000 ಕೋಟಿ ಭಾರತದ ಹೇಳೋದು, ಭಾರತದ ವ್ಯಾಲ್ಯೂಯೇಷನ್ ಪ್ರಕಾರ 30,000 crores. ಅಂದರೆ ರಾಬರ್ಟ್ ವಾದ್ರಾ ಇಸ್ ಡೀಲಿಂಗ್ ಇಲ್ಲೀಗಲ್ ಥೆಫ್ಟ್ ಮಾಡಿದ ಎಲ್ಲ ಮೂರ್ತಿಗಳನ್ನು ರಾಬರ್ಟ್ ವಾದ್ರಾ ಡೀಲ್ ಮಾಡ್ತಾ ಇದ್ದ ಅಂತ. ಇದಕ್ಕೆ ಕರ್ನಾಟಕ ಗೌರ್ಮೆಂಟ್ ಆನ್ಸರ್ ಕೊಡಬೇಕು. ವಿ ವಿಲ್ ಕ್ವಶನ್. ಇದೇನಾದ್ರು ಆದರೆ ಕಾಂಗ್ರೆಸ್ಗೆ ಇಲ್ಲಿರ್ಲಿಕ್ಕೆ ನೈತಿಕತೆ ಇಲ್ಲ. ಇವರು ಭಾರಿ ದೊಡ್ಡ ಸಾಚರು ಅಂತ ಮಾತಾಡುವ ಕಾಂಗ್ರೆಸ್ಗೆ ಇದರ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ. ದೇ ಹ್ಯಾಸ್ ಟು ಸ್ಟೆಪ್ ಡೌನ್. ಸಪೋಸ್ ಅವರ ಸೋನಿಯಾ ಗಾಂಧಿಯವರ ಅಳಿಯನೇ ರಾಹುಲ್ ಗಾಂಧಿಯವರ ಭಾವನೆ ಪ್ರಿಯಾಂಕಾ ಗಾಂಧಿಯವರ ಗಂಡ ನಮ್ಮ ಎಲ್ಲಿ ಮೂಡುಬಿದ್ರೆಯ 30,000 ಆಂಟಿಕ್ ಪೀಸ್ಗಳನ್ನು ಇವರನ್ನು ಮಾರಿಸ್ತಾರೆ ಅಂದರೆ, ಡೋಂಟ್ ಯು ಫೀಲ್ ದಿಸ್ ಸ್ಟೋರಿ ಈಸ್ ವೆರಿ ನೈಸ್ ಟು ಹಿಯರ್? ಹಾಲಿವುಡ್ ಬಾಲಿವುಡ್ ಮೂವಿ ಮಾಡಬಹುದು ಮಹೇಶ್ ತಿಮ್ರೋಡಿ. ನಾನು ಹೇಳಿಲ್ವಾ, ಈಸ್ ಎ ಸ್ಟ್ರಾಟಜಿಕ್ ಪರ್ಸನ್, ವೆರಿ ಟ್ಯಾಲೆಂಟೆಡ್. ಹೆಂಗೆ ಬೇಕಾದರೂ ನಂಬಿಸ್ತಾನೆ ಇವನು. ಇವನು ಹೇಳ್ದಂಗೆ ಹೆಂಗಿದೆ ಅಂದರೆ, ಇವನ ಅಪ್ಪಂದು ಭಾಷೆ ಮಾತಾಡಲಿಕ್ಕೆ ನಮಗೂ ಬರುತ್ತೆ. ನಾವು ಇವನು ಊರಿದ್ದೇ ನೀರು ಕುಡಿದು ಬಂದವರಲ್ಲ, ಇವನು ಬಾಂಬೆಗೆ ಹೋಗಿ ತಿರುಗಿ ಬಂದವ್ರು, ನಾವು ಅಲ್ಲೇ ಹೋಗಿ ಅಲ್ಲಿಂದ ತಿರುಗಿ ಬಂದವರು. ಕರೆಕ್ಟ್. ಆದರೆ ನಾವು ಇಲ್ಲಿ ಯೂಸ್ ಮಾಡಲ್ಲ. ಸಮಯ ಬಂದರೆ ಇಲ್ಲಿನ ಯೂಸ್ ಮಾಡ್ತೀವಿ. ಇಫ್ ಇಟ್ ಈಸ್ ಸ್ಯಾಕ್ರಿಫೈಸ್ ವಿ ವಿಲ್ ಯೂಸ್ ಇಟ್ ಹಿಯರ್ ಆಲ್ಸೋ. ಇವನಿಗೆ ಬಂದು ಇಂಟೆಲಿಜೆನ್ಸ್ ರಿಪೋರ್ಟ್, ಇವನು CBI ಹೆಡ್ ಅಲ್ಲ, ಇವನು ಭಾರತ ದೇಶದ ಗೃಹ ಸಚಿವ ಇವನೇ, ಅಮಿತ್ ಶಾ ಅಲ್ಲ. ಇವನ ಹತ್ರ ಎಲ್ಲ ಕಲೆಕ್ಟಿವ್ ರಿಪೋರ್ಟ್ಸ್ ಇರುತ್ತೆ. ಸಿ ದ ವೇ ಆಫ್ ಟಾರ್ಗೆಟಿಂಗ್ ಒನ್ ಪರ್ಸನ್. ಈಗ ಧರ್ಮಸ್ಥಳದಲ್ಲಿ ಆಗಿದ್ದು ಮಾತ್ರ ಅಲ್ಲ, ಇಷ್ಟರೊಳಗೆ ಧರ್ಮಸ್ಥಳದಲ್ಲಿ ಆಗಿದ್ದು, ಧರ್ಮಸ್ಥಳದ ರೇಪು, ಸುತ್ತಮುತ್ತ ಧರ್ಮಸ್ಥಳ ಗ್ರಾಮ ಅಕ್ಕಪಕ್ಕ ಬೆಳ್ತಂಗಡಿ ಪುತ್ತೂರು ಈ ಕಡೆ ಎಲ್ಲ ಹೋಗಿದ್ದೆಲ್ಲ ವೀರೇಂದ್ರ ಹೆಗಡೆ ರೇಪ್ ಮಾಡಿರೋದಪ್ಪ. ಭಾಗದಲ್ಲೆಲ್ಲ ಬುರುಡೆ. ಕರೆಕ್ಟ್. ಈಗ ಎಲ್ಲಿ ಜೈನರ ದೇವಸ್ಥಾನ ಕಾರ್ಕಳ ತಾಲೂಕು ಮೂಡುಬಿದ್ರಿ, ಈಗ ಮೂಡುಬಿದ್ರಿ ತಾಲೂಕಾಗಿದೆ. ಕರೆಕ್ಟ್. 1000 ಕಂಬ ಬಸದಿಯಿಂದ ಕದ್ಕೊಂಡು ಹೋದ 30,000 ಆಂಟಿಕ್ ಪೀಸ್ಗಳನ್ನು ಇವರ ಬಿಸ್ನೆಸ್ಸೇ ಇದು. ಈಗ ಇಲ್ಲಿವರೆಗೆ ಅವರ ಬಿಸ್ನೆಸ್ ರೇಪು, ಅವರ ಬಿಸ್ನೆಸ್ಸು ಜಾಗಗಳನ್ನು ಒಡೆಯುವುದು, ಅವರ ಬಿಸ್ನೆಸ್ ಬಡ್ಡಿಗೆ ದುಡ್ಡು ಕೊಡೋದು. ಕರೆಕ್ಟ್. ಈಗ ಅವರ ಬಿಸ್ನೆಸ್ ಆಂಟಿಕ್ಗಳನ್ನು ಕದ್ದು ಮಾರೋದು. ಸರಿ, ಅದು ಮಾತ್ರ ಅಲ್ಲ, ಇಟ್ ಕಂಟಿನ್ಯೂಸ್. ನಾವು ಎಲ್ಲ ತೋರಿಸ್ಲಿಕ್ಕೆ ಅರ್ಧ ಗಂಟೆ ಸ್ಯಾಟರ್ಡೆ ಸಂಡೇ ಹಾಕ್ಬಿಡ್ತೀವಿ ಫುಲ್ಲು ವಿದೌಟ್ ಕಟ್. ಅದು ಮಾತ್ರ ಅಲ್ಲ, ಅಲ್ಪಸಂಖ್ಯಾತ ಯುವ, ನಮ್ಮ ಹಿಂದೂಗಳ ದೇವಸ್ಥಾನ, ನಾನು ಧರ್ಮಾಧಿಕಾರಿಯಾಗಿತ್ತು ಅನ್ನೋ ಭಾವನೆ ಇರಬೇಕು ಈ ಮುಟ್ಟಾಳನಿಗೆ. ಆಗಿಲ್ಲ ಅನ್ನೋ ಅಲ್ಪಸಂಖ್ಯಾತ ಅಲ್ಲ, ಹೆಮ್ಮೆ ಪಡು. ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಎಲ್ಲ ಧರ್ಮದವರು ಸೇರಿಕೊಂಡು 100 ವರ್ಷಗಳಿಂದ ಹೆಮ್ಮೆಯಾಗಿ ಆ ಪವಿತ್ರತೆಯನ್ನು ಇಟ್ಕೊಂಡು ಜನಸೇವೆ ಮಾಡಿಕೊಂಡು, ಅನ್ನದಾಸೋಹ ಮಾಡಿಕೊಂಡು, ವಿದ್ಯಾದಾಸೋಹ ಮಾಡಿಕೊಂಡು, ಆರೋಗ್ಯ ದಾಸೋಹ ಮಾಡಿಕೊಂಡು ಉಳಿಸಿದ್ದಾರೆ ಅನ್ನೋದನ್ನು ಹೆಮ್ಮೆ ಪಡೋ. ಜಾತಿಗೆ ತಂದಿಡಬೇಡ. ಧರ್ಮವನ್ನು ಅವಸಾನದತ್ತ ತಗೊಳ್ಳೋಬೇಡ. ಅನ್ಯ ಧರ್ಮೀಯರು ಏನು ಹೇಳಿದ್ದು? ಈ ಹೋರಾಟಕ್ಕೆ, ಸೌಜನ್ಯನ ಹೋರಾಟಕ್ಕೆ ನ್ಯಾಯ ಸಿಗಬೇಕಾದ್ರೆ ನಮಗೆ ಅನ್ಯ ಧರ್ಮೀಯರು ಆಗುತ್ತೆ, ಕ್ರಿಶ್ಚಿಯನ್ ಆಗುತ್ತೆ, ಹಿಂದೂ ಆಗುತ್ತೆ, ಯಾರು ಬೇಕಾದ್ರೂ ಆಗುತ್ತೆ. ಬೇಕಾದರೆ
ಅಲ್ಲಿಂದ ಇಸ್ರೇಲಿಂದ ಬಂದರೂ ನಮ್ಗಾಗುತ್ತೆ. ಒಟ್ಟಾರೆ ವೀರೇಂದ್ರ ಹೆಗ್ಡೆ ಟಾರ್ಗೆಟ್ ಆಗಬೇಕು. ಕರೆಕ್ಟ್. ತಾಲಿಬಾನ್ ಬಂದ್ಗಳು ಆಗುತ್ತೆ. ಮಿಷನ್ ಟಾರ್ಗೆಟ್ ವೀರೇಂದ್ರ ಹೆಗ್ಡೆ. ನಾಟ್ ಗೆಟ್ಟಿಂಗ್ ಜಸ್ಟಿಸ್ ಟು ಸೌಜನ್ಯ ರೇಪ್ ಕೇಸ್. ಸೌಜನ್ಯ ಅನ್ನುವ ಮಗುವಿಗೆ ಆತ್ಮಕ್ಕೆ ಶಾಂತಿ ಸಿಗಿಸುವ ಹೋರಾಟ ಇದು ಅಲ್ಲ. ಅದರ ನಂತರ ಏನು ಹೇಳೋದು ಮಿಸ್ಟರ್ ಮಹೇಶ್ ತಿಮ್ರೋಡಿ? ಗೊತ್ತಾ ಅದರ ವ್ಯಾಲ್ಯೂಯೇಷನ್ ಎಷ್ಟಂತ? 1.25 ಲಕ್ಷ ಕೋಟಿ. ಯಾರು ಹೇಳಿದ್ದು ನಿನಗೆ? ಪೊಲೀಸ್ ಅವನು ಹೇಳಿದ್ದು. ಐ ನೆವರ್ ಥಾಟ್ ನಿನ್ನ ಅಪ್ಪ ಪೊಲೀಸ್ ಆಗಿದ್ನಂತ ಗೊತ್ತಿಲ್ಲ. ನಿನಗೆ ಬಂದು ರಿಪೋರ್ಟ್ ಮಾಡೋ ಪೊಲೀಸ್ಗೆ ನೀನು ಹುಟ್ಟಿದ್ದಂತ ನನಗೆ ಗೊತ್ತಿರಲಿಲ್ಲ. ಅಥವಾ ನೀನು ಭಾರತ ದೇಶದ ಯಾವ ಹುದ್ದೆಯಲ್ಲಿದ್ದಿ ಆ ಪೊಲೀಸ್ ಬಂದು ನನಗೆ ರಿಪೋರ್ಟ್ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ. 1.25 ಲಕ್ಷ ಕೋಟಿ ಇದೆ, ನೀನು ಅದರ ಹಿಂದೆ ಇದೆಯಾ? ವಾಟ್? 1.25 ಲಕ್ಷದ ಕೋಟಿಯ ಹಿಂದೆ ನಿನ್ನ ಟಾರ್ಗೆಟ್. ಪರ್ಯಾಯ ಧರ್ಮಸ್ಥಳವನ್ನು ಕಟ್ಟಿ ನಿನ್ನ ಗುರು ಬೊಂಬೆ ಗುರು ಇದನಲ್ಲ ಅವನೊಟ್ಟಿಗೆ ಪರ್ಯಾಯ ಕಟ್ಟಿ ಅದರ ಸ್ವಲ್ಪ ಭಕ್ತರು ಈ ಕಡೆ ಬಂದರೆ, ಇಲ್ಲ ಇದೇ ಏನಾದರೂ ಸಿಕ್ಬಿಟ್ರೆ ಕಬಳಿಸಿದರೆ ನಾನು ಮುಟ್ಟಣ್ಣವರು ಮೆಟ್ಟಣ್ಣವರೆಲ್ಲ ಸೇರ್ಕೊಂಡ್ಬಿಟ್ಟು ಸ್ವಾಹ ಮಾಡಬಹುದು ಅನ್ನುವ ಟಾರ್ಗೆಟ್. ಲಾಂಗ್ ಟರ್ಮ್ ಪ್ಲ್ಯಾನ್. ಅನ್ಯ ಧರ್ಮೀಯರು, ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಇದರಲ್ಲಿ ಸೌಜನ್ಯ ಎಲ್ಲಿ ಬರ್ತಾಳೆ? ಇದರಲ್ಲಿ ಸೌಜನ್ಯನ ರೇಪ್ ಕೇಸಿಗೆ ನ್ಯಾಯ ಎಲ್ಲಿದೆ? ನೀನೇ ಹೇಳ್ತಾ ಇದ್ದಿ ಹರ್ಷೇಂದ್ರ ಜೈನ್ ಮಾಡಿದ್ದೆಲ್ಲ ಅವರ ಮಕ್ಕಳು ಮಾಡಿದ್ದೆಲ್ಲ ವೀರೇಂದ್ರ ಹೆಗ್ಡೆ ಮಾಡಿದ್ದು ಈಗ ಅಂತ. ನಿನ್ನ ಹತ್ರ ಏನು ಗೋಣಿ ಕಟ್ಲೆ ಜೀವಂತ ಸಾಕ್ಷಿಗಳಿದ್ದಾವಲ್ಲ, ಮುಸ್ಕಾಕಿಸಿ ಕರ್ಕೊಂಬಾ. ಮುಸ್ಕಾಕ್ಸೇ ಕೂತ್ಕೊಳ್ಸುವ ಇಲ್ಲಿ ಒಬ್ಬೊಬ್ಬರನ್ನೇ. ಹಾರರ್ ಫಿಲ್ಮ್ ಥರ ಟೆರರಿಸ್ಟ್ಗಳನ್ನು ಕರ್ಕೊಂಬರ್ತಾರಲ್ಲ, ಹಂಗೆ ಕರ್ಕೊಂಬರ್ತಾರಲ್ಲ, ಕೂರಿಸಿ ಮಾತಾಡುವ. ರೆಡ್ ಕಾರ್ಪೆಟ್ ಕೊಡುವ. ಇಲ್ಲಿಂದ ನೀವೇ ಲೈವ್ ಮಾಡಿ, ಅದಕ್ಕೂ ಅನುಮತಿ ಕೊಡ್ತೀನಿ. ಲೈವ್ ಫ್ರಮ್ ಹಿಯರ್. ಶೇಮ್ ನಿನ್ಗಲ್ಲ, ಐ ಆಮ್ ಟಾಕಿಂಗ್. ಶೇಮ್ ಯಾರಿಗೆ ಗೊತ್ತಾ? ನಿನ್ನ ನಂಬಿದ ನಮ್ಮೆಲ್ಲರಿಗೆ, ನಿನ್ನ ಮಾತನ್ನು ಮರಳಾಗಿಸ್ಕೊಂಡು ಅದೇ ಸತ್ಯ ಅಂತ ನಂಬಿದ ನಮಗೆ. ಪೊಲೀಸವರೇ ಆ ಕಮೆಂಟ್ಸ್ ನೋಡ್ರಿ, ಆದ್ರೆ ಇನ್ವೆಸ್ಟಿಗೇಷನ್ ಮಾಡ್ರಿ. ಮೂಡುಬಿದ್ರೇನು ಏನೋ ಹೇಳ್ತಾನೆ ನಮ್ಮ ಡಾಕ್ಟರ್ ಮಹೇಶಣ್ಣ. ಇನ್ನು ರಾಜಸ್ಥಾನದಲ್ಲಿ ಏನಾದರೂ ಆಗಿಲ್ವಾ? ಜೈನ ಧರ್ಮದಲ್ಲಿ, ಗುಜರಾತಲ್ಲಿ ಯಾರ್ದಾದ್ರೂ ರೇಪು? ಅಸ್ರಾಮ್ಜಿ ಬಾಪಾ ಆಶ್ರಮದಲ್ಲಿ 16 ವರ್ಷ ಹುಡುಗಿ ಏನಾದ್ರು ರೇಪ್ ಆಗಿತ್ತಾ? ಅಲ್ಲಿಗೇನಾದರೂ ವೀರೇಂದ್ರ ಹೆಗ್ಡೆ ಹೋಗಿರ್ಬೋದಾ? ಚೆಕ್ ಮಾಡು. ಇಲ್ಲ ಕರ್ನಾಟಕದಲ್ಲಿ ವೀರೇಂದ್ರ ಹೆಗ್ಡೆ ಎಲ್ಲೆಲ್ಲಿ ಹೋಗಿದ್ದಾರೆ 16 ವರ್ಷದ ಹುಡುಗಿರನ್ನು ನೋಡಿಕೊಂಡು ಚೆಕ್ ಮಾಡು. ಮಟ್ಟಣ್ಣವರು ನೀವು ಟೀಮ್ ಇದೆಲ್ಲ. ಯಾಕಪ್ಪ ಯುವ ಜನಕರನ್ನು ಕೆಲಸ ಮಾಡ್ಕೊಂಡು ಬದುಕಲಿಕ್ಕೆ ಬಿಡಿ, ದಾರಿ ತಪ್ಪಿಸ್ರಿ. ಅವುಗಳನ್ನು ನಿಮ್ಮಂಗೆ ಪೊರ್ಕಿಗಳು ಮಾಡ್ತೀರಿ. ನಿನ್ನ ಚಟಕ್ಕೆ ಯಾಕೆ ಅಮಾಯಕರನ್ನು ಬಲಿ ಮಾಡ್ತೀರಿ? ಅದರ ಮೇಲೆ ನಿನಗೆ ಹಿಂದುತ್ವದ ಕೋಟೆ, ಅದರ ಮೇಲೆ ನಿನಗೆ ಕೇಸರಿ ಸಾಲು, ಚಪ್ಪಲಿ ಇಲ್ಲದ ಕಾಲು, ಆ ಚಪ್ಪಲಿ ನಾಲ್ಗೆಯಲ್ಲಿ ಇಟ್ಕೊಂಡಿದ್ಯಾ. ಅದರ ಮೇಲೆ ನಿನಗೆ ಗುರು, ಅದರ ಮೇಲೆ ನಿನಗೆ ಕೈ ಬಳೆ, ಅದರ ಮೇಲೆ ನಿನಗೆ ದೀಕ್ಷೆ. ಗಾದೆ ಇದೆಲ್ಲ, ಎಲ್ಲ ಬಿಟ್ಟ ಊರಿಗೆ ದೊಡ್ಡವ ಅಂತ. ನೀನು ಅಂತ ಪೊರ್ಕಿ. ಇಟ್ಸ್ ನಾಟ್ ದಿಸ್ ಇಸ್ ಓನ್ಲಿ ದಿಸ್ ಮಚ್. ನಾಳೆ ಇದೆ ಮಾರಿ ಹಬ್ಬ. ಉಳ್ದವರಿದ್ದಾರಲ್ಲ, ಒಂದು ಅಪ್ಪಿತಪ್ಪಿ ಸ್ವಲ್ಪ ಓಡಿಸೇ ಬಿಟ್ರಿ ನೀವು. ಮೆಟ್ಟಣ್ಣವ್ರದ್ದು, ಮೆಟ್ಟಣ್ಣ ನಾಳೆ ಕೂತ್ಕೊ, ಲೈವ್ ಬರ್ತಿದ್ರೆ ಬಾ. ಉಳ್ದವ್ರದ್ದು ಇವತ್ತಿನ ಸ್ಟಿಂಗ್ ಅಲ್ಲ, ಇದು ಹೋರಾಟ ಅಲ್ಲ. 1.5 ವರ್ಷದ ಸತತ ಪ್ರಯತ್ನ, ಸತತ ಹೋರಾಟ, ಸತತ ಇನ್ವೆಸ್ಟಿಗೇಷನ್. ಭೂಮಿ ಮೇಲೆ ಭೂಮಿ ಬಿದ್ದರೂ ನಾವು ನಮ್ಮ ಕೆಲಸದಲ್ಲಿ ನಿರಂತರವಾಗಿದ್ವಿ. ಧರ್ಮದೊಟ್ಟಿಗೆ ನಿಲ್ಲಲು, ಸತ್ಯದೊಟ್ಟಿಗಿರಲು ನಮಗೆ ಪ್ರೇರೇಪಣೆ ವೀರೇಂದ್ರ ಹೆಗ್ಡೆ ಮತ್ತು ಮಂಜುನಾಥ ಮತ್ತು ಅಣ್ಣಪ್ಪ. ಗರ್ವದಿಂದ ಹೇಳ್ತಾ ಇದ್ದೀನಿ. ನಾಳೆ ಪುನಃ 6 o'clock. ಎಸ್
ಬಟ್ ಸ್ಯಾಡೆಸ್ಟ್ ಥಿಂಗ್ ಅಂತಂದ್ರೆ ಕಾಲೇಜ್ಗೆ ಹೋಗೋ ಮಕ್ಕಳು, ಶಾಲೆಗೆ ಹೋಗೋ ಇಲ್ಲ, ಮಕ್ಕಳು ಇಲ್ಲ, ತಮ್ಮ ಸ್ಟೋರಿನಲ್ಲಿ ಇಲ್ಲ ಪಾಪ ಅವ್ರ ಪರ ನಿಂತ್ಕೊಂಡು ಹೋರಾಟ ಅವ್ರದ್ದು ನಿಜ, ಅವ್ರದ್ದೆಲ್ಲ ಇಲ್ಲ. ಆ ಮಕ್ಕಳು ಇವತ್ತು ಖುಷಿಯಾಗೋದು ಬೇಡ, ಅವ್ರು ಇವತ್ತು ಸರಿದಾರಿಗೆ ಬರೋದು ಬೇಡ. ಎಸ್ ನಾಳೆ ಅವರಿಗೆ ವೆಯ್ಟ್ ಮಾಡಲಿ. ಎಸ್ ವಿ ವಿಲ್ ನಾಟ್ ಕನ್ವಿನ್ಸ್. ನಾವು ಕನ್ಫ್ಯೂಸ್ ಮಾಡೋದು ಬೇಡ ಅವರನ್ನು. ವಿ ವಿಲ್ ನಾಟ್ ಟ್ರೈ ಟು ಕನ್ವಿನ್ಸ್. ಓ ನಂಬಿ 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 ನಮ್ಮನ್ನ ಅಂತ ಬೊಬ್ಬೆ ಹೊಡಿತಾನಲ್ಲ, ಬೊಗಳ್ತಾನಲ್ಲ ಡೈಲಿ, ಹಂಗೆ ಮಾಡೋದು ಬೇಡ ನಾವು. ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಹಿಮ್ ಆ್ಯಂಡ್ ಅಸ್. ಇದು ಪವರ್ ಟಿವಿ. ಎಸ್ ಕಾಯುವ. ಕನ್ವಿನ್ಸ್ ಮಾಡೋದು ಬೇಡ, ಕನ್ಫ್ಯೂಸ್ ಮಾಡೋದು ಬೇಡ. ಎಸ್ ನಾಳೆ ಎಪಿಸೋಡ್ ನೋಡ್ಲಿ ಅವರು. ಅಲ್ಲಿಗೂ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ದೇರ್ ವೇಸ್ ಟು ಲಿವ್ ಇನ್ ದಿಸ್ ವರ್ಲ್ಡ್. ಎಸ್ ನಿಜವಾದ ಬುದ್ಧಿವಂತರ ಜಿಲ್ಲೆಯ ಜನ, ಬುದ್ಧಿವಂತರು ಅಂತ ಕರೆಸ್ಕೊಳ್ಳುವಂಥ ನಾವು ಎಷ್ಟು ದಡ್ರು ಅಂತ ಹೇಳಿ ಇವರೆಲ್ಲ ಪ್ರೂವ್ ಮಾಡಿದ್ದಾರೆ. ಕರ್ನಾಟಕದ ಮುಂದೆ ನಮ್ಮ ಮಾನ ಮರ್ಯಾದೆ ತೆಗೆದಿದ್ದಾರೆ. ಇನ್ನೂ ಇದೆ ಇವರ ಕಥೆಗಳು, ಇವರ ಕಹಾನಿಗಳು ನಾಳೆ ಮುಂದುವರಿಯುತ್ತೆ. ಮರಿಬೇಡಿ, ನಾಳೆಯೂ ಕೂಡ ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ ತಲೆ ಬುರುಡೆ ರಹಸ್ಯ ಮುಂದುವರಿಯುತ್ತೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.